ನಮ್ಮ ಎಲ್ಲ ಈ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಈಗ ಮೀಸಲಾತಿ ಹೆಣ್ಣಾಗ್ಬಿಟ್ರೆ ಎಲೆಕ್ಷನಲ್ಲಿ ಅವ್ರು ಹೆಂಡ್ತಿದ್ರು ನಿಲ್ಲಿಸ್ಬಿಟ್ಟು ಪಾಪ ಅವ್ರು ಅಡುಗೆ ಮನೇಲಿ ಇರ್ತಾರೆ, ಕೆಲವೊಂದ್ಸಲ ವಿದ್ಯೆ ಇರಲ್ಲ. ಸೊ ಅವು ಹೆದರ್ಕೊಂಡೇ ಅರ್ಧ ಬರೋದಿಲ್ಲ. ಆದರೆ ನಿನ್ನಂಥ ಹೆಣ್ಮಕ್ಳು ವಿದ್ಯಾವಂತರು ಇವಾಗ ಸ್ವಲ್ಪ ಬದಲಾವಣೆ ಆಗಿದೆ. ಯಾಕೆಂತಂದರೆ ಇದ್ರ ಬಗ್ಗೆ ತುಂಬಾ ಕಟ್ಟುನಿಟ್ಟಿನ ಆದೇಶ ಇದೆ. ಮೀಟಿಂಗ್ಗಳಲ್ಲೂ ಸಹ ಅವರೇ ಬಂದು ಕೂತ್ಕೊಂಡ್ಬಿಡೋರು, ಅದು ಬರಬಾರ್ದು, ಅವರೇ ಸಿಗ್ನೇಚರ್ ಆಗಬೇಕಂದ್ರೆ ಇದಕ್ಕೆ ಈಗ ಇವ್ರು ಬರ್ತಾರೆ. ಬಟ್ ಆ ಬದಲಾವಣೆನೂ ನಿಮ್ಮಿಂದನೇ ಆಗಬೇಕವ. ಹೆಣ್ಣು ಮಕ್ಕಳೇ ಮಾಡಬೇಕು, ಅಲ್ಲಿ ಹೆಣ್ಣು ಮಕ್ಕಳೇ ಧ್ವನಿ ಆಗಬೇಕು. ಇನ್ನು ಮುಂದಕ್ಕೆ ಈಗ ನೋಡಿ, ಫಸ್ಟ್ ವಿದ್ಯೆ ಇರಲಿಲ್ಲ, ನಮ್ಮ ತಾಯಂದಿರಿಗೆ ವಿದ್ಯೆ ಇರಲಿಲ್ಲ, ನಮಗೆ ವಿದ್ಯೆ ಇದೆ. ನಮ್ಮ ಕಾಲದಲ್ಲೂ ಸಹ ನನ್ನ ಜೊತೆಯಲ್ಲಿರೋರ್ಗೂ ಅರ್ಧ ವಿದ್ಯೆ ಇದೆ, ಅರ್ಧ ವಿದ್ಯೆ ಇಲ್ಲ. ಈಗ ನಮ್ಮ ಮಕ್ಕಳಿಗೆ ಪೂರ್ತಿ ವಿದ್ಯಾವಂತರಿದ್ದಾರೆ. ಹಳ್ಳಿಗಳಲ್ಲೂ ಬದಲಾವಣೆ ಬರುತ್ತೆ, ಮುಂದಕ್ಕೆ ಸಿಟಿಗಳಲ್ಲೂ ಬದಲಾವಣೆ ಬರುತ್ತೆ. ಹೆಣ್ಮಕ್ಳು ಇನ್ನು ಎಲ್ಲ ಕ್ಷೇತ್ರದಲ್ಲೂ ಬರ್ತಾರೆ. ಸೊ ಹಾಗಾಗಿ ಅಲ್ಲಿಂದನೇ ಬದಲಾವಣೆ, ನಾವೇ ಬದಲಾವಣೆ ಆಗಬೇಕು. ನೀವು ಎಷ್ಟೇ ಹೇಳಿ ಆ ಹೆಣ್ಮಗಳು ಬದಲಾವಣೆ ಆದ್ರೂ ಮನೆಗೆ ಹೋದ್ಮೇಲೆ ಮತ್ತೆ ಕಾಟ ತಪ್ಪಿದ್ದಲ್ಲ ಗಂಡಸರದು.